ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನಾವು ಇವತ್ತು ಚಾಮರಾಜನಗರ ಜಿಲ್ಲೆಯ ಕಟ್ ಆಫ್ ಲಿಸ್ಟನ್ನು ನಾವು ಇವತ್ತು ಇಲ್ಲಿ ನೋಡೋಣ ಫ್ರೆಂಡ್ಸ್. ಯಾಕಂತ ಹೇಳಿದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಫ್ಯಾಮಿಲಿ ಎಲ್ಲರೂ ಮತ್ತು ಸಬ್ಸ್ಕ್ರೈಬರ್ಸ್ ಮತ್ತು ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸಲ್ಲಿ ಎಲ್ಲರೂ ಸರ್ ಚಾಮರಾಜನಗರ ಮಾಡಿ ಅಂತ ಹೇಳಿದ್ದಕ್ಕೆ ನಾನು ಇವತ್ತು ಚಾಮರಾಜನಗರ ಜಿಲ್ಲೆಯ ಕಟ್ ಆಫ್ ಲಿಸ್ಟ್ ಮತ್ತು ಹುದ್ದೆಗಳ ವಿವರಗಳನ್ನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ನೆಕ್ಸ್ಟು ಇಲ್ಲಿ ಬಂದು ನಾನು ಮತ್ತು ಈ ಜಿಲ್ಲೆಯ ಜೊತೆಗೆ ನಾನು ಉಡುಪಿ ಜಿಲ್ಲೆಯ ಕಟ್ ಆಫ್ ಲಿಸ್ಟನ್ನು ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಉಡುಪಿ ಜಿಲ್ಲೆಯ ಕಟ್ ಆಫ್ ಲಿಸ್ಟನ್ನು ನಾನು ಇಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಆಲಲ್ಲಿ ಇಟ್ಕೊಳ್ಳಿ. ಯಾಕಂದರೆ ನಾವು ಹಾಕುವ ಎಲ್ಲ ನೋಟಿಫಿಕೇಷನ್ಗಳನ್ನು ಮೊದಲು ನೀವೇ ಪಡಿಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ಚಾಮರಾಜನಗರ ಜಿಲ್ಲೆಯಲ್ಲಿ ಒಟ್ಟು ಇಲ್ಲಿ CRDRನಲ್ಲಿ 40 ಹುದ್ದೆಗಳು ಖಾಲಿ ಇದ್ದು, ಸಾಮಾನ್ಯ ವರ್ಗಕ್ಕೆ ಇಲ್ಲಿ ನಾವು ನೋಡ್ತಾ ಬಂದರೆ ಇಲ್ಲಿ 20 ಪೋಸ್ಟ್ಗಳು ಸಾಮಾನ್ಯ ವರ್ಗದ ಅಭ್ಯರ್ಥಿಗೆ ಇಲ್ಲಿ ಖಾಲಿ ಇರ್ತಕ್ಕಂಥ ಪೋಸ್ಟ್ ಆಗಿದ್ದು, ಇದರಲ್ಲಿ 5 ಗ್ರಾಮೀಣ ಅಭ್ಯರ್ಥಿಗೆ, 2 ಮಾಜಿ ಸೈನಿಕರಿಗೆ, 1 ಯೋಜನಾ ನಿರತಗೊಂಡ ಅಭ್ಯರ್ಥಿಗೆ, ಒಂದು ಕನ್ನಡ ಮಾಧ್ಯಮಕ್ಕೆ ಮತ್ತು 11 ಇತರೆ ಮಾಧ್ಯಮದಲ್ಲಿ ಇಲ್ಲಿ ಖಾಲಿರ್ತಕ್ಕಂಥ ಪೋಸ್ಟ್ಗಳಾಗಿದ್ದು, ಇಲ್ಲಿ 1:5ಗೆ 20 ಪೋಸ್ಟ್ಗಳಿಗೆ 1:5ಗೆ ಎಷ್ಟು ಜನ ವಿದ್ಯಾರ್ಥಿಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡ್ತಾರಂತ ಹೇಳ್ತಾ ಹೋದರೆ ಇಲ್ಲಿ ನೋಡಿ, ನೀವು 1:5ಗೆ 100 ಮೆಂಬರ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇದ್ದಾವೆ ಫ್ರೆಂಡ್ಸ್. 100 ಕ್ಯಾಂಡಿಡೇಟ್ಸಲ್ಲಿ ನೀವು ಇಲ್ಲಿ ಫಿಸಿಕಲಲ್ಲಿ ಎಲ್ಲ 1:1ಗೆ ಬರಬೇಕಂತ ಹೇಳಿದ್ರೆ ಇಲ್ಲಿ 20 ಮೆಂಬರ್ಸ್ನ ಮಾತ್ರ ಇಲ್ಲಿ ಸೆಲೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇದ್ದು, ಇಲ್ಲಿ ನೋಡಿ, ಇಲ್ಲಿ ನೀವು ಈ 20 ಮೆಂಬರ್ಸಲ್ಲಿ ನೀವು ಒಬ್ಬರು GM ಕ್ಯಾಟಗರಿಯಲ್ಲಿ ಆಗಬೇಕಾಗಿದ್ರೆ ಇಲ್ಲಿ ಕಟ್ ಆಫ್ ಲಿಸ್ಟು ನಿಮ್ಮ ಲಿಸ್ಟ್ ಮಿನಿಮಮ್ ಅಂದ್ರೂ 80+ ಇರಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಪೋಸ್ಟ್ ಕಮ್ಮಿ ಇರ್ತಕ್ಕಂಥ ಸಾಧ್ಯತೆಯಿಂದ ಇಲ್ಲಿ ಚಾಮರಾಜನಗರ ಜಿಲ್ಲೆಯ ಆಲ್ಮೋಸ್ಟ್ ಆಲ್ ಎಲ್ಲ ವಿದ್ಯಾರ್ಥಿಗಳು ಇಲ್ಲೇ ಪೋಸ್ಟಿಗೆ ನೀವು ಅರ್ಜಿಯನ್ನು ಹಾಕಿರೋದ್ರಿಂದ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಸ್ಕೋರ್ 80+ ಇದ್ದರೆ ನಿಮ್ಮ ನೇಮು ಲೀಸ್ಟಲ್ಲಿ ಇರ್ತಕ್ಕಂಥ ಸಾಧ್ಯತೆ ಇದೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಪರಿಶಿಷ್ಟ ಜಾತಿಯವರಿಗೆ ನೋಡಿದ್ರೆ ಇಲ್ಲಿ 6 ಪೋಸ್ಟ್ಗಳು ಖಾಲಿ ಇದ್ದು, 1 ಗ್ರಾಮೀಣ ಅಭ್ಯರ್ಥಿಗೆ ಮತ್ತು 1 ಮಾಜಿ ಸೈನಿಕರಿಗೆ, 1 ಕನ್ನಡ ಮಾಧ್ಯಮಕ್ಕೆ ಮತ್ತು 3 ಇತರರಿಗೆ ಇದ್ದಾವೆ. ಇಲ್ಲಿ 6 ಪೋಸ್ಟ್ ಇರೋದ್ರಿಂದ 1:5ಅಲ್ಲಿ ಇಲ್ಲಿ ಮ್ಯಾಕ್ಸಿಮಮ್ ಅಂದರೆ 30 ಮೆಂಬರ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಫ್ರೆಂಡ್ಸ್. 1:5ನಲ್ಲಿ 30 ಮೆಂಬರ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡಿದರೆ ಚಾಮರಾಜನಗರದಲ್ಲಿ ಪರಿಶಿಷ್ಟ ಜಾತಿಗೆ ಎಷ್ಟು ಕಟ್ ಆಫ್ ನಿಲ್ಲುತ್ತೆ ಅಂತ ನೋಡುತ್ತಾ ಬಂದರೆ ನಾವು ಇಲ್ಲಿ ನೋಡಿ 78+ ನಿಮ್ಮ ಕಟ್ ಆಫ್ ಲಿಸ್ಟ್ ಇಲ್ಲಿ ಬೇಕಾಗುತ್ತೆ ಫ್ರೆಂಡ್ಸ್. ನಿಮಗೆ ಇಲ್ಲಿ ನಾನು ಹಾಕ್ತೇನೆ ನೋಡಿ, 78+ ನಿಮಗೆ ಏನಾದರೂ ಕಟ್ ಆಫ್ ಲಿಸ್ಟ್ ನಿಮ್ಮದು ಇದ್ದರೆ, ನಿಮ್ಮ ಮಾರ್ಕ್ಸ್ 78 ಇದ್ದರೆ ನೀವಿಲ್ಲಿ 1:1ಗೆ ಸೆಲೆಕ್ಟ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ ಫ್ರೆಂಡ್ಸ್. ನೀವಿಲ್ಲಿ ನೋಡಬಹುದು. ನೆಕ್ಸ್ಟು ನಿಮಗೆ ಪರಿಶಿಷ್ಟ ಜಾತಿ ಆಯ್ತಲ್ವಾ, ಪರಿಶಿಷ್ಟ ಪಂಗಡಕ್ಕೆ ಇಲ್ಲಿ ಬಂದರೆ 1 ಪೋಸ್ಟ್ ಮಾತ್ರ ಇಲ್ಲಿ ಇರ್ತಕ್ಕಂಥ ಸಾಧ್ಯತೆ ಇದ್ದು, ಇಲ್ಲಿ ನೋಡಿ ಅದು ಇತರರಿಗೆ ಇದೆ. ಇಲ್ಲಿ ನೀವು ಏನಾದರೂ ಪರಿಶಿಷ್ಟ ಜಾತಿ ಅಂದರೆ ST ಕ್ಯಾಸ್ಟ್ದವರು ಇಲ್ಲಿ ಏನಾದರೂ ನೀವು ಅಪ್ಲಿಕೇಶನ್ ಹಾಕಿದರೆ ಇಲ್ಲಿ ಹೆವಿ ಕಾಂಪಿಟೇಷನ್ ಇರುತ್ತೆ ಫ್ರೆಂಡ್ಸ್. ನಿಮ್ಮ ನೇಮು ಲೀಸ್ಟಲ್ಲಿ ಬೇಕು ಅಂದರೆ 80+ ನಿಮ್ಮ ಮಾರ್ಕ್ಸ್ ಇರತಕ್ಕಂಥ ಸಾಧ್ಯತೆಗಳು ಬೇಕಾಗಿರ್ತಕ್ಕಂಥ ಫ್ರೆಂಡ್ಸ್. ಯಾಕಂದರೆ ಇಲ್ಲಿ ಹೆವಿ ಕಾಂಪಿಟೇಷನ್ ಇರುತ್ತೆ ಫ್ರೆಂಡ್ಸ್. 10 ಜನ ಇದ್ರೂ ಇಲ್ಲಿ 10 ಜನ ಬೇಡ, ಮ್ಯಾಕ್ಸಿಮಮ್ 100 ಜನ ತೊಗೊಂಡ್ರು 100 ಜನದಲ್ಲಿ ನೀವು ಯಾರು ಹೈಯೆಸ್ಟು ನಿಮ್ಮ ಮಾರ್ಕ್ಸ್ ಇರುತ್ತೋ ಅವ್ರಿಗೆ ಮಾತ್ರ ಇಲ್ಲಿ ಪೋಸ್ಟ್ ಕರೀತಕ್ಕಂಥ ಸಾಧ್ಯತೆ ಇದೆ. ಮತ್ತು 1:1ಗೆ ನೀವು ಸೆಲೆಕ್ಟ್ ಆಗಬೇಕು ಅಂತ ಹೇಳಿದ್ರೆ 80+ ನಿಮ್ಮ ಮಾರ್ಕ್ಸ್ ಇರಲೇಬೇಕಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಪ್ರವರ್ಗ 1 ಕ್ಯಾಟಗರಿಯವರಿಗೆ ನೋಡಿದ್ರೆ ಇಲ್ಲಿ 2 ಪೋಸ್ಟ್ ಖಾಲಿ ಇದ್ದು, 1 ತೃತೀಯ ಲಿಂಗದವರಿಗೆ ಮತ್ತು 1 ಮಾಜಿ ಸೈನಿಕರಿಗೆ. ಇತರೆ ಯಾರಿಗೂ ಇಲ್ಲಿ ಸಾಮಾನ್ಯ ವರ್ಗ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾರಿಗೂ ಇಲ್ಲಿ ಪೋಸ್ಟ್ಗಳು ಖಾಲಿ ಇಲ್ಲ. 1 ತೃತೀಯ ಲಿಂಗದವರಿಗೆ ಇದೆ ಮತ್ತು ಇನ್ನೂ 1 ಮಾಜಿ ಸೈನಿಕರಿಗೆ ಇದೆ. ಮಾಜಿ ಸೈನಿಕರಿಗೆ 45+ ಮಾರ್ಕ್ಸ್ ಇದ್ದರೆ ಅವರೆಲ್ಲ ಎಲಿಜಿಬಲ್ ಆಗ್ತಾರೆ ಮತ್ತು ಇಲ್ಲಿ ತೃತೀಯ ಲಿಂಗದವರಿಗೂ ಇಲ್ಲಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಬಂದರೆ ಇವರಿಗೆ ಕಟ್ ಆಫ್ ಇನ್ನೇನು 45+ ಇವ್ರಿಗೂ ಇದ್ರೂ ಮುಗೀತು, ಇವರು ಕೂಡ ಎಲಿಜಿಬಲ್ ಆಗ್ತಾರೆ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ 2A ಕ್ಯಾಟಗರಿಯವ್ರದ್ದು ನೋಡಿದ್ರೆ ಇಲ್ಲಿ 6 ಪೋಸ್ಟ್ ಇದೆ. 6 ಪೋಸ್ಟ್ ಅಂದರೆ 1:5ಅಲ್ಲಿ
30 ಮೆಂಬರ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ. 1:5 30 ಮೆಂಬರ್ಸ್ನ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಸ್ಕೋರ್ 79+ ಇಲ್ಲಿ ಕಟ್ ಆಫ್ ನಿಲ್ತಕ್ಕಂಥ ಸಾಧ್ಯತೆಗಳು ನಮಗೆ ರಿಪೋರ್ಟ್ ಬಂದಿರೋ ಪ್ರಕಾರ ಇಲ್ಲಿ ಹೇಳ್ಬೋದು ಫ್ರೆಂಡ್ಸ್. ಇಲ್ಲಿ ನೋಡಿ ನೆಕ್ಸ್ಟು ಪ್ರವರ್ಗ 2B ನೋಡಿದ್ರೆ ಇಲ್ಲಿ 2 ಪೋಸ್ಟ್ ಮಾತ್ರ ಇದೆ. 1:5 ಓನ್ಲಿ 10 ಮೆಂಬರ್ಸ್ನ ಮಾತ್ರ ಇಲ್ಲಿ ಸೆಲೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇದ್ದು ಅದರಲ್ಲಿ ಒಂದು ತೃತೀಯ ಲಿಂಗ ಮತ್ತು ಒಂದು ಮಾಜಿ ಸೈನಿಕರಿಗೆ ಇದೆ. ಇಲ್ಲಿ ನೋಡಿ ನೀವು ಕೂಡ ಇಲ್ಲಿ ಯಾವುದೇ ಇರತಕ್ಕಂಥ ಸಾಮಾನ್ಯ ವರ್ಗದವರು ಇಲ್ಲಿ ಏನಾದರೂ ಹಾಕಿದರೆ ನಿಮ್ಮ ಪೋಸ್ಟನ್ನು ನೀವು ಮರ್ತ್ಕೊಂಬಿಡಿ. ಯಾಕಂದರೆ ಇಲ್ಲಿ ಒಂದು ತೃತೀಯ ಲಿಂಗದವರಿಗೆ ಮತ್ತು ಮಾಜಿ ಸೈನಿಕರಿಗೆ ಇರ್ತಕ್ಕಂಥ ಸಾಧ್ಯತೆ ಇದ್ದು ಇಲ್ಲಿ ಯಾವುದೇ ತೆರನಾದ ಸಾಮಾನ್ಯ ಅಭ್ಯರ್ಥಿಗಳಿಗೆ 2B ಚಾಮರಾಜನಗರ ಜಿಲ್ಲೆಗೆ ಏನಾದರೂ ನೀವು ಹಾಕಿದರೆ ನೀವು ಈ ಸರಿ ನಿಮ್ಮ ಪೋಸ್ಟ್ ಆಗಲ್ಲ, ನೀವು ಮರ್ತ್ಕೊಂಬಿಡಿ. ನೆಕ್ಸ್ಟು 3A ಕ್ಯಾಸ್ಟ್ದವರು ಇಲ್ಲಿ ನೋಡ್ತಾ ಬಂದರೆ 3Aದಲ್ಲಿ ಒಂದೇ ಒಂದು ಪೋಸ್ಟ್ ಇಲ್ಲಿ ಖಾಲಿ ಇದ್ದು ಅದು ತೃತೀಯ ಲಿಂಗದವರಿಗೆ ಆಗಿದೆ. ಆದ್ದರಿಂದ ಸಾಮಾನ್ಯ ಅಭ್ಯರ್ಥಿಯವರು ಯಾರಾದರೂ 3A ಕ್ಯಾಟಗರಿಯವರು ಇಲ್ಲಿ ಚಾಮರಾಜನಗರಕ್ಕೆ ಹಾಕಿದರೆ ನಿಮ್ಮ ಪೋಸ್ಟ್ ಆಗಲ್ಲ ಫ್ರೆಂಡ್ಸ್. ನೀವು ಇಲ್ಲಿ ನೋಡಿಕೊಂಡು ಅದಕ್ಕೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅನಾಲಿಸಿಸ್ ಮಾಡಿ ಹಾಕಬೇಕು. ಇನ್ನು ಏನಾದರೂ ಮುಂದಿನ ಎಲ್ಲ ನೋಟಿಫಿಕೇಷನ್ಗಳಲ್ಲಿ ನೀವೇನಾದರೂ ಹಾಕ್ತೀರಾ ಅಪ್ಲಿಕೇಶನ್ ಅಂತ ಹೇಳಿದ್ರೆ ನಾನು ನಿಮಗೋಸ್ಕರನ ವಿಡಿಯೋ ಮಾಡ್ತೀನಿ. ಯಾವ ನಗರದಲ್ಲಿ ಹೆಚ್ಚು ಪೋಸ್ಟ್ ಇದೆ ಮತ್ತು ನಿಮ್ಮ ಕ್ಯಾಟಗರಿಯಲ್ಲಿ ಹೆಚ್ಚು ಪೋಸ್ಟ್ ಎಲ್ಲಿದ್ದಾವೆ ಅಲ್ಲಿಗೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ಅಲ್ಲಿ ನಿಮ್ಮವು ಆಗ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ನೀವು ಏನು ಮಾಡಬೇಕಂದ್ರೆ ಪ್ಲೀಸ್ ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಬೆಲ್ ಬಟನನ್ನು ಆಲಲ್ಲಿ ಇಟ್ಕೊಳ್ಳಿ. ಅದರಿಂದ ನಾವು ನೋಡುವ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಬರ್ತವೆ ಮತ್ತು ಯಾವುದೇ ನೋಟಿಫಿಕೇಷನ್ ಬಿಟ್ಟರೂ ನಿಮಗೆ ಹೇಳ್ತೀನಿ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಬಂದರೆ 3B ಕ್ಯಾಟಗರಿಯವ್ರದ್ದು ಇಲ್ಲಿ 2 ಪೋಸ್ಟ್ ಇದ್ದು 2 ಪೋಸ್ಟ್ದಲ್ಲಿ ಒಂದು ಗ್ರಾಮೀಣ ಅಭ್ಯರ್ಥಿಗೆ ಒಂದು ಇತರೆ ಅಭ್ಯರ್ಥಿಗೆ ಇಲ್ಲಿ ಖಾಲಿ ಇದೆ. ಒಟ್ಟಾರೆಯಾಗಿ ಇಲ್ಲಿ ನೋಡ್ತಾ ಬಂದರೆ 1:5 10 ಮೆಂಬರ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡಿ 2 ಮೆಂಬರ್ಸ್ನ ಇಲ್ಲಿ ಆಯ್ಕೆ ಮಾಡ್ಕೋತಾರೆ. ಇಲ್ಲಿ ನೋಡಿ ನೀವು ಏನಾದರೂ ಇಲ್ಲಿ ಕಟ್ ಆಫ್ ಲಿಸ್ಟ್ ಎಷ್ಟು ನಿಲ್ಬೋದು ಅಂತ ಹೇಳ್ತಾ ಬಂದರೆ ನಿಮ್ಮ ಕಟ್ ಆಫ್ ಲಿಸ್ಟು 80+ ಸ್ಕೋರ್ ಇರ್ತಕ್ಕಂಥ ಸಾಧ್ಯತೆ ಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಹೆವಿ ಕಾಂಪಿಟೇಷನ್ ಪೇಪರ್ ಈಸಿ ಇರೋದರಿಂದ ಹೆವಿ ಕಾಂಪಿಟೇಷನ್ ಇರುತ್ತೆ ಮತ್ತು 80+ ನಿಮ್ಮ ಸ್ಕೋರ್ ಇದ್ದರೆ ನೀವು 1:1ಗೆ ಸೆಲೆಕ್ಟ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದು ಚಾಮರಾಜನಗರ ಜಿಲ್ಲೆಯ ಒಟ್ಟಾರೆಯಾಗಿ ಹುದ್ದೆಯ ವಿವರವಾಗಿತ್ತು. ಈಗ ನೆಕ್ಸ್ಟು ನಾವು ಯಾವ ಡಿಸ್ಟಿಕ್ ಅಂದರೆ ಉಡುಪಿ ಡಿಸ್ಟಿಕ್ಕನ್ನು ನೋಡ್ತಾ ಹೋಗೋಣ. ಉಡುಪಿ ಡಿಸ್ಟಿಕ್ಕನ್ನು ನಾವು ನೋಡ್ತಾ ಹೋಗೋಣ ಫ್ರೆಂಡ್ಸ್. ಓಕೆ, ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಆಲಲ್ಲಿ ಇಟ್ಕೊಳ್ಳಿ. ನಾವು ಹಾಕುವ ಎಲ್ಲ ನೋಟಿಫಿಕೇಷನ್ಗಳನ್ನು ವಿಡಿಯೋವನ್ನು ಮೊದಲು ಪಡೆಯಿರಿ. ಹಾಗೆ ಫ್ರೆಂಡ್ಸ್, ಉಡುಪಿ ಡಿಸ್ಟಿಕ್ಕನ್ನು ನಾನು ಸ್ಟಾರ್ಟ್ ಮಾಡೋದಕ್ಕಿಂತ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟಾರ್ಟ್ ಮಾಡ್ತೇನೆ ಹಾಗೂ ನಿಮಗೆ ಎಲ್ಲ ವಿವರಗಳನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಉಡುಪಿ ಡಿಸ್ಟಿಕ್ ಬಗ್ಗೆ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಯಾವುದೇ ಥರನಾದ ನಿಮಗೆ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ. ಕಮೆಂಟ್ ಮುಖಾಂತರ ನೀವು ತಿಳಿಸೋದ್ರಿಂದ ನಾನು ನಿಮಗೆ ಎಲ್ಲ ಕಮೆಂಟ್ಗೂ ರಿಪ್ಲೈ ಮಾಡ್ತೇನೆ ಫ್ರೆಂಡ್ಸ್. ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನೀವು ನೋಡಿರ್ಬೋದು, ನಾನು ಎಲ್ಲ ಕಮೆಂಟ್ಗೂ ಎಲ್ಲ ಸಬ್ಸ್ಕ್ರೈಬರ್ಸು ಆಗಿರ್ತಕ್ಕಂಥ ಕಮೆಂಟ್ ಅವ್ರು ಮಾಡಿದ್ರೆ ನಾನು ಎಲ್ಲ ಕಮೆಂಟ್ಸ್ಗೂ ರಿಪ್ಲೈಯನ್ನು ಕೊಟ್ಟಿದ್ದೀನಿ ಫ್ರೆಂಡ್ಸ್.